ವೀಕ್ಷಕರೇ ನಮಸ್ತೆ. ಈಗ ತಾನೇ ಬಿಗ್ ಬಾಸ್ ಒಂದು ಪ್ರೊಮೋ ಬಂದಿದೆ. ಏನಪ್ಪಾ ಪ್ರೋಮೋದಲ್ಲಿ ಅಂದ್ರೆ ಇವಾಗ ರಿಯಲ್ ಆಟ ಸ್ಟಾರ್ಟ್ ಅಂತಾನೆ ಹೇಳ್ಬೋದು. ಈಗ ತುಂಬಾ ದಿನ ಆಯ್ತು ಆಟಗಳ ಕೊಟ್ಟಿಲ್ಲ, ಆಟಗಳನ್ನ ಕೊಡ್ತಾ ಇಲ್ಲ. ಯಾಕೆ ಆಟಗಳನ್ನ ಕೊಡ್ತಾ ಇಲ್ಲ? ಬರೇ ಮನಸ್ತಾಪಗಳನ್ನ ಭರಿಸ್ತಾ ಇದ್ದಾರೆ. ಆಟಗಳನ್ನ ಕೊಡ್ತಾ ಇಲ್ಲ. ಆಟಗಳು ಕೊಟ್ರೆ ಒಂದ್ ಸ್ವಲ್ಪ ಮಜಾ ಬರುತ್ತೆ ನೋಡಕ್ಕೂ ಕೂಡ ಅಂತ ಹೇಳ್ಬಿಟ್ಟು ತುಂಬಾ ಜನರು ಕೂಡ ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ಇವಾಗ ಆಟಗಳನ್ನ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾಗಿದೆ. ಏನಪ್ಪಾ ಅಂದ್ರೆ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ ಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಒಂದು ಹೊಸ ಟ್ವಿಸ್ಟ್ ಗಳನ್ನ ತರ್ತಾ ಇದಾರೆ ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ 3 ತಂಡಗಳಾಗಿ ಆ ವಿಂಗಡಣೆ ಮಾಡಿದ್ದಾರೆ. ಯಾರು ಈ ತಂಡದ ನಾಯಕರಾಗಿ ಯಾರಪ್ಪಾ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಗಿಂದ ಯಾರೆಲ್ಲ ಬಂದ್ರು, ರಘು ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಅದೇ ರೀತಿ ರಿಷಾ ಆಗಿರ್ಬೋದು, ಇವ್ರೇನು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ರಲ್ಲ, ಇವರು 3 ತಂಡದ ನಾಯಕರನ್ನಾಗಿ ನೇಮಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ವಾರ ಪೂರ್ತಿ ಈ ತಂಡಗಳಾಗಿ ಆಟ ಆಡ್ತಾ ಹೋಗ್ಬೇಕು. ಮತ್ತೆ ಅದರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ 3 ಜನಕ್ಕೆ 3 ಬಣ್ಣಗಳನ್ನ ಕೊಟ್ಟಿದ್ದಾರೆ. ವೈಟ್, ಅದೇ ರೀತಿ ಬ್ಲಾಕ್, ಅದೇ ರೀತಿ ಗ್ರೀನು. ಈ 3 ತಂಡಗಳಾಗಿ ಒಂದು ವಿಭಜನೆಯನ್ನ ಮಾಡಿದ್ದಾರೆ. ಈ 3 ತಂಡಗಳಿಗೆ ಬೇರೆ ಬೇರೆ ಆಟಗಳನ್ನ ಕೊಡ್ತಾರೆ. ಇದರಲ್ಲಿ ಯಾರು ಗೆಲ್ತಾ ಹೋಗ್ತಾರೆ ಆ ತಂಡಗಳಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅದರಲ್ಲಿ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಮುಂದಿನ ವಾರಕ್ಕೆ ಅವರು ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ಇವಾಗ ನೋಡ್ತಾ ಹೋಗೋದಾದ್ರೆ ಇವಾಗ ನೀವೇನು ಪ್ರೋಮೋಗಳನ್ನ ನೋಡ್ತಾ ಇದ್ರ ಪ್ರೋಮೋಗಳಲ್ಲಿ ಸಾಕತ್ತಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಈಗ ನೋಡೋದಾದ್ರೆ ಇನ್ಮೇಲೆ ಆಟ ಶುರು. ಯಾಕಂದ್ರೆ ಜಗಳ ಹತ್ತೋದಾಗಿರ್ಬೋದು ಅಥವಾ ಒಗ್ಗಟ್ಟಾಗೋದಾಗಿರ್ಬೋದು, ಈ ಆಟಗಳನ್ನ ಕೊಟ್ಟ ಮೇಲೆನೆ ನಮಗೆ ಗೊತ್ತಾಗೋದು ಯಾರ ಆಟ ಯಾವ ಯಾವ ರೀತಿ ಆಟ ಆಡ್ತಾ ಇದ್ರೆ. ಇಲ್ಲಿ ಬಲಶಾಲಿನೂ ಕೂಡ ಇದರಲ್ಲಿ ಬೇಕಾಗತ್ತೆ. ಅದೇ ರೀತಿ ಮೆಂಟಲಿ ಕೂಡ ಬೇಕಾಗತ್ತೆ. ಇದ್ರಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ನೋಡ್ಬೇಕು. ಇದರಿಂದ ಅವರ ವ್ಯಕ್ತಿತ್ವ ಕೂಡ ಹೊರಗಡೆ ಬರುತ್ತೆ ಅಂತಾನೆ ಹೇಳ್ಬೋದು. ಈಗ ಇಲ್ಲಿ ನೋಡೋದಾದ್ರೆ ಏನಪ್ಪಾ ಅಂತಂದ್ರೆ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ ಅಂತ ಹೇಳೋದು. ಕಾಯಿನ್ಸ್ ನ ಕಲೆಕ್ಟ್ ಮಾಡುವಂತಹ ಒಂದು ಟಾಸ್ಕ್. ಆ ಬಿಗ್ ಬಾಸ್ ಟೀಮ್ ಅವರು ಮೇಲ್ಗಡೆಯಿಂದ ಕಾಯಿನ್ಸ್ ಗಳನ್ನ ಬಿಸಾಕ್ತಾರೆ ಕೆಳಗಡೆ. ಅವನ್ನ ಅವನ್ನ ತಗೊಂಡು ಬಚ್ಚಿಟ್ಕೋಬೇಕು. ಅಂದ್ರೆ ಅವ್ರ ಹತ್ರ ಉಳಿಸ್ಕೋಬೇಕು. ಬೇರೆ ತಂಡದವರು ಕದಿಯಕ್ ಬರ್ಬೋದು. ಅದೇ ರೀತಿ ಇವ್ರ ಮೇಲೆ ದಾಳಿ ಮಾಡ್ಬೋದು. ಅದರಿಂದ ಪ್ರೊಟೆಕ್ಟ್ ನ ಮಾಡ್ಕೊಂಡು ಇವರು ಟಾಸ್ಕ್ ಎಂಡ್ ಆಗುವಷ್ಟರಲ್ಲಿ ಇವ್ರ ಹತ್ರ ಕಾಯಿನ್ಗಳು ಎಷ್ಟಿರುತ್ತೆ ಆ ತಂಡ ಗೆಲ್ಲುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆ ಇಲ್ಲಿ ನೋಡೋದಾದ್ರೆ ಮಾಳು ಆಗಿರ್ಬೋದು, ಅದೇ ರೀತಿ ಹೊಸದಾಗಿ ಬಂದಿರುವಂತಹ ರಘು ಆಗಿರ್ಬೋದು. ರಘು ಒಂದ್ ಸ್ವಲ್ಪ ಬಲಶಾಲಿ ಕೂಡ ಇದ್ದಾರೆ. ಈ ಬಲಶಾಲಿ ರಘುಗೆ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ಇವರು ಬಲಶಾಲಿ ಇದ್ದಾರೆ, ಅವ್ರ ಹತ್ರನೇ ಜಾಸ್ತಿ ಕಾಯಿನ್ಗಳು ಹೋಗ್ಬೋದು ಅಂತ ಹೇಳ್ಬಿಟ್ಟು ತುಂಬಾ ಕಡೆ ಅಂತ ಇದ್ದಾರೆ. ಅದರಲ್ಲಿ ನಮ್ಮ ಮಾಳುವವರು ಕೂಡ ಅಂತ ಇದ್ದಾರೆ, ಅವ್ರು ಬಲಶಾಲಿ ಆದ್ರೂ ಕೂಡ ನಮ್ಮ ಶಕ್ತಿನ ನಾವು ಉಪಯೋಗಿಸ್ಕೋಣ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಆಟಗಳನ್ನ ಆಡ್ಸೋದ್ರಿಂದ ಏನಾಗುತ್ತೆ ಅಂದ್ರೆ ಈಗ ಯಾರೆಲ್ಲ ಒಗ್ಗಟ್ಟಾಗಿದ್ರಲ್ಲ ಇಷ್ಟ ದಿವಸ, ನಾನು ಅಂದ್ರೆ ಒಂದು ಗುಂಪುಗಾರಿಕೆ ಏನ್ ಮಾಡಿದಾರ, ಈ ಗುಂಪುಗಾರಿಕೆ ಹೊಡೆಯುತ್ತೆ ಅಂತಾನೆ ಹೇಳ್ಬೋದು. ಒಂದು ತಂಡದಲ್ಲಿ 4 ರಿಂದ 5 ಜನ ಇದ್ದಾರೆ. 4 ರಿಂದ 5 ಜನ ಒಂದು ತಂಡದಲ್ಲಿ ಇರೋದ್ರಿಂದ ಮೈಂಡ್ಗಳು ರಿಫ್ರೆಶ್ ಆಗುತ್ತೆ. ಈಗ 5 ಜನ ಇದ್ದಾರೆ ಅಂದ್ರೆ ಅವ್ರದೇ ಆದ ಒಂದು ಸ್ಟ್ರಾಟಜಿನ ಕೂಡ ಯೂಸ್ ಮಾಡ್ತಾರೆ. ಆ 5 ಜನ ಇಷ್ಟ ದಿವಸ ಏನಂತ ಇದ್ರು ಅಂದ್ರೆ ಅಶ್ವಿನಿ ಆಗಿರ್ಬೋದು, ಅದೇ ರೀತಿ ಜಾನ್ವಿ ಆಗಿರ್ಬೋದು, ಇವ್ರದೇ ಒಂದು ಸಪರೇಟ್ ತಂಡ ಆಗಿತ್ತು, ಉಳಿದವ್ರದ್ದು ಒಂದು ತಂಡ ಆಗಿತ್ತು. ಈಗ ಜಾನ್ವಿ ಆಗಿರ್ಬೋದು, ಅದೇ ರೀತಿ ಅಶ್ವಿನಿ ಆಗಿರ್ಬೋದು, ಬೇರೆ ಬೇರೆ ತಂಡಗಳನ್ನ ಸೇರ್ತಾರೆ. ಅವ್ರದೇ ಆದ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಾರೆ. ಈಗ ಬೆರೆಯುವಿಕೆನ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗ ಒಂದು ತಂಡದಲ್ಲಿ ಬೆರೀತಾ ಇರ್ತಾರೆ. ತಂಡಗಳೇ ಡಿವೈಡ್ ಆದ ತಕ್ಷಣ ಆ ತಂಡದವ್ರ ಜೊತೆ ಬೆರೀತಾರೆ. ಆ ತಂಡದವ್ರದ್ದು ಸ್ಟ್ರಾಟಜಿ ಜೊತೆಗೆ ಬೆರೀತಾರೆ. ಯಾವ ರೀತಿ ಆಟಗಳನ್ನ ಗೆಲ್ಬಹುದು ಅಂತ ಹೇಳ್ಬಿಟ್ಟು ಮೈಂಡ್ ಗೇಮ್ ಆಗಿರ್ಬೋದು ಅಥವಾ ಶಕ್ತಿಶಾಲಿ ಆಗಿರ್ಬೋದು, ಇದನ್ನ ಯೂಸ್ ಮಾಡಕ್ಕೆ ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಈಗ ಇನ್ಮೇಲೆ ಬಿಗ್ ಬಾಸ್ ಸೀಸನ್ 12ರ ಆಟಗಳು ಇನ್ಮೇಲೆ ಸ್ಟಾರ್ಟ್ ಆಗಿದಾವೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ತಂಡ ಯಾವುದು, ನಿಮಗೆ ಇಷ್ಟವಾದ ತಂಡ ಯಾವುದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೆಚ್ಚಿನ ಮಾಹಿತಿಗೋಸ್ಕರ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.